ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಕ್ಷೇತ್ರದ ಶ್ರೀ ವಿಜಯನಾಥ ಸ್ವಾಮಿ, ಶ್ರೀ ಚಂದ್ರನಾಥ ಸ್ವಾಮಿ, ಎಲ್ಲ ದೇವತೆಗಳು ಲಕ್ಷ್ಮಣ ಸ್ವಾಮಿಯನ್ನು ಪ್ರಾರ್ಥಿಸಿ ಎಲ್ಲ ಆಗುವಂಥ ಪೂಜ್ಯರಿಗೆ ಶಾಮಿಗಳನ್ನು ಸಮರ್ಪಿಸಿ ಎಲ್ಲ ಶ್ರಾವಕ ಬಂಧುಗಳು ಇವತ್ತು ಈ ಕ್ಷೇತ್ರಕ್ಕೆ ಬಹಳ ವಿಶೇಷವಾಗಿ ಕಲೆ ಬಂದಿದೆ. ಯಾಕೆಂದರೆ ಇಷ್ಟು ಜನ ಆಶಯದಾರಿಗಳು ಮೇಲೆ ಕ್ಷೇತ್ರಕ್ಕೆ ಬಂದು ಆಶೀರ್ವಾದ ನೀಡಲಿಕ್ಕೆ ಬಂದಿರುವುದು ದೊಡ್ಡ ವಿಷಯ. ಸಾಮಾನ್ಯವಾಗಿ ಕೇಳಿದ್ರೆ ಏನಾದರೂ ಒಂದು ಕಾರಣ ಇರುತ್ತೆ ಅವರಿಗೆ, ಅದು ಆ ಸಮಸ್ಯೆ ಈ ಸಮಸ್ಯೆ ಹಾಗೆ ಹೀಗೆ. ಈ ಸಲ ದಶಲಕ್ಷದ ಪರ್ವವೇ ಬಂದಿದೆ, ಆದರೂ ಕೂಡ ಅವರೆಲ್ಲರೂ ಕೂಡ ಮನಸ್ಸು ಮಾಡಿ ಕ್ಷೇತ್ರಕ್ಕೆ ಹೋಗಲೇಬೇಕು ಅಂತ ಹೇಳಿ ಎಷ್ಟು ಜನ ಬಂದಿರೋದು ನನಗೆ ತುಂಬ ಸಂತೋಷ ಆಗಿದೆ. ಇವತ್ತು ಅವರ ಪಟ್ಟಾಭಿಷೇಕಾದ ದಿವಸ ನಾದನೆಯವರಿಗೆ ಭಾಳ ದೂರ, ಅವರೆಲ್ಲರೂ ಸಂದೇಶ ಕಳಿಸಿದ್ದಾರೆ ಮತ್ತು ಹೇಳಿದ್ದಾರೆ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಅವರೆಲ್ಲ ಈ ಸಂಬಂಧ ನಾನು ಸ್ಮರಿಸಿ ಇವತ್ತು ನಾನು ಹೆಚ್ಚೇನು ಮಾತಾಡೋದ್ರೆ ಯಾಕಂದರೆ SIT ಇರೋದ್ರಿಂದ ಹೆಚ್ಚು ಮಾತಾಡುವಂಥ ಆದೇಶವಿದೆ. ಒಂದೇ ಮಾತು ಹೇಳಿದ್ರೆ, ಇಷ್ಟು ಜನ ಯಾರು ಬಂದಿದ್ದೀರಲ್ಲ ನಿಮ್ಮ ಜೊತೆಗೆ ಇದ್ದೇವೆ ಅಂತ ಏನು ನೀವು ಹೇಳ್ತೀರಿ, ಇದಕ್ಕಿಂತ ದೊಡ್ಡ ಮಾತು ನನಗೆ ಬೇಡ. ಇವತ್ತು ಯಾರು ಬಿಡ್ಡಲ್ಲಿ ಬಂದು ಈಗ ಸ್ವಲ್ಪ ಹೊತ್ತಿಗೆ ನಾನು ಬಿಡ್ಡಲ್ಲಿದ್ದೆ, ಅಲ್ಲಿ ಮನೆಗೆ ಬಂದು ಹೇಳಿದ್ದು ಏನಂತಂದರೆ ಎಷ್ಟು ಜನ ಗಂಡಸರು ಪುರುಷರು ಶ್ರಾವಕರು ಎಷ್ಟು ಕಣ್ಣೀರು ಹಾಕಿದ್ದಕ್ಕಿಂತ ಹೆಚ್ಚು ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ. ಎಲ್ಲ ಮಹಿಳೆಯರು ಬಹಳ ದುಃಖಪಟ್ಟಿದ್ದಾರೆ, ಕಣ್ಣೀರು ಹಾಕಿದ್ದಾರೆ ಮತ್ತು ನಾನಾ ರೀತಿಯ ವೇದನೆಯನ್ನು ಪಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರಕ್ಕೆ ಬಂದಂಥವರು ಹೇಳ್ತಿದ್ರು, ನಮ್ಮ ಮನೆಯಲ್ಲಿ ನನಗೆ ನೆಮ್ಮದಿಲ್ಲ, ದಿವಸ ಏನು ನೀವೇನಾದರೂ ಮಾಡಿ ನನಗೆ ಬೈದಿದ್ದಾರೆ, ಏನು ಮಾಡೋದು ಅಂತ. ಅಂದರೆ ಇದರ ಅರ್ಥ ಎಷ್ಟೋ ಜನ ಹೆಣ್ಮಕ್ಳು ಎಲ್ಲರೂ ತಯಾರಾಗಿದ್ದಾರೆ, ಯಾವುದೇ ಪ್ರತಿಭಟನೆ ಹೋರಾಟಕ್ಕೆ ಹೊರಟಿದ್ದಾರೆ. ಆದರೆ ಅಂಥ ಹೋರಾಟದ ಅಗತ್ಯವಿಲ್ಲ. ನಾವು ಸ್ವಾಮಿ ಮೇಲೆ ಇದನ್ನು ಬಿಟ್ಟಿದ್ದೇವೆ ಮತ್ತು ಆ ಪ್ರಯುಕ್ತ ಈಗ ನಮಗೆ ಫಲ ಸಿಗ್ತಾ ಇದೆ. ಮತ್ತು ಹಂಪನಾಗ ಶ್ರೀಮಾನ್ ವಿದ್ವಾಂಸರ ಹಂಪನಾಗರಾಜನ ಹೇಳಿದ ಹಾಗೆ ವಿಶೇಷವಾಗಿ ನಾವೆಲ್ಲ ಮಾಡುವಂಥ ಪ್ರಯತ್ನಕ್ಕೆ ಸ್ವಾಮಿ ಅನುಗ್ರಹ ಇದೆ. ಸತ್ಯ ಬಿಟ್ಟು ನಾವು ಎಂದು ಹೋಗುವುದಿಲ್ಲ, ಹೋಗಲೂ ಇಲ್ಲ. ಈ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇಷ್ಟೇ, ಶಾಂತತೆಯನ್ನು ಕಾಪಾಡಬೇಕು, ಸಾತ್ವಿಕತೆಯನ್ನು ಕಾಪಾಡಬೇಕು, ತಾಳ್ಮೆಯಿಂದ ಇರಬೇಕು. ನಮ್ಮ ಮನೆಯಲ್ಲಿ ಒಂದು ಪುಸ್ತಕ ಬಂದಿದ್ದೀನಿ, ವಿವೇಕಾನಂದರ ಬಗ್ಗೆ ಪುಸ್ತಕಗಳು, ಅವರೆಲ್ಲ ದಶಲಕ್ಷಣದ ಎಲ್ಲ ಗುಣಗಳನ್ನು ಪಾಲಿಸಿದ್ದಾರೆ. ಆದರೆ ಅವರು ಹೇಳಲಿಲ್ಲ ಜೈನ ಧರ್ಮದ ದಶಲಕ್ಷಣ ನಾನು ಪಾಲಿಸಿದ ಬಾಯ್ಬಿಟ್ಟು ಹೇಳಲಿಲ್ಲ. ಆದರೆ ಎಲ್ಲ ವಿಷಯದಲ್ಲಿ ಅವರು ಸಂಯಮ ಮಾತಾಡಿದ್ದಾರೆ, ತ್ಯಾಗ, ಸಂಯಮ, ತಪಸ್ಸು, ಅಶೌರ್ಯ ಎಲ್ಲ ವಿಷಯಗಳನ್ನು ಅವರು ಪಾಲನೆ ಮಾಡಿದ್ದಾರೆ. ಅದರಲ್ಲಿ ಬರೆದಿದ್ದಾರೆ ಆ ಪುಸ್ತಕದಲ್ಲಿ ಎಲ್ಲ ಧರ್ಮಗಳನ್ನು ಪಾಲಿಸಿದ್ದಾರೆ, ದಶಲಕ್ಷದ ಎಲ್ಲ ಧರ್ಮಗಳನ್ನು ಅವರು ಪಾಲಿಸಿದ್ದಾರೆ. ಆದರೆ ಅವರು ಹೇಳಿಲ್ಲ ಇಲ್ಲಿ ಇರುವುದು. ಅಂದರೆ ಈ ಸತ್ಯ ಒಂದೇ, ಸತ್ಯಕ್ಕೆ ಎರಡು ಮುಖ ಇಲ್ಲ. ಯಾವ ಧರ್ಮದವರಾಗಲಿ ಆ ಧರ್ಮಕ್ಕೆ ಅವರು ಶರಣಾಗಬೇಕು. ಈ ಎಲ್ಲ ದಶಧರ್ಮಗಳನ್ನು ಅವರು ಪಾಲಿಸಲೇಬೇಕು. ದಶಧರ್ಮಗಳನ್ನು ಪಾಲಿಸದಿದ್ರೆ ಆ ಧರ್ಮಕ್ಕೆ ಅವರು ಅನ್ಯಾಯ ಅಲ್ಲ. ಹಾಗಾಗಿ ಅಂತಹ ದಶಧರ್ಮಗಳ ಬಗ್ಗೆ ಭಾಳ ಗೌರವ ಇಟ್ಕೊಂಡು ಬಂದರೆ ಪೂಜೆಗಳು ಬಂದರೆ ಇವತ್ತು ಬಂದು ನನಗೆ ತುಂಬ ವಿಶ್ವಾಸವನ್ನು ಕೊಟ್ಟಿದ್ದಾರೆ, ಧೈರ್ಯವನ್ನು ಕೊಟ್ಟಿದ್ದಾರೆ. ನಮ್ಮ ತಮಿಳುನಾಡಿಂದ ಬಂದಂಥ ಶ್ರೀಗಳವರು ಭಾಳ ವಿಶೇಷವಾಗಿ ಧೈರ್ಯದಿಂದ ಮಾತಾಡಿದ್ದಾರೆ ಮತ್ತು ಹೇಳಿದ್ದಾರೆ ನೀವೇನಿದ್ರು ನಾವಿದ್ದೇವೆ ಅಂತ. ಅವರು ಎಷ್ಟು ಶಕ್ತಿವಂತರು ಅಂತಂದರೆ ಅವರು ಸಂಜೆ ಕೊಟ್ಟರೆ ಸಾಕು, ಸಿಗ್ನಲ್ ಕೊಟ್ಟರೆ ಸಾಕು ಪ್ರಯೋಜನ ಹೇಳಿದ್ದಾರೆ. ಬರುವ ಋಷಿಗೆ ಹೇಳಿದರು ನಾವೆಲ್ಲ ಶ್ರೀಗಳನ್ನು ಒಟ್ಟು ಮಾಡಬೇಕು ಅಂತ. ಬರುವ ಋಷಿಗಳ ಶಿಷ್ಯರು ಬಂದರೆ ಅವ್ರ ಮನೆಗಳು, ಇವರು ಕಾವ್ಯ ಭಟ್ಟಿದ್ದಾರೆ ಕೆಲವರು ಮನೆಗಳು, ಅವರು ಹೇಳಿದ್ದಾರೆ ಎಲ್ಲರನ್ನು ಒಟ್ಟು ಮಾಡಿ ಒಂದು ದಿವಸ ಕಾರ್ಯಕ್ರಮ ಮಾಡೋಣ ಅಂತ. ಅವರು ಹೇಳಿದಂತೆ ಇವತ್ತು ನಡೆದಿದೆ. ಎಲ್ಲ ಅವರ ಆದೇಶದಂತೆ ಅವರು ಮತ್ತು ಸಿದ್ಧಸೇನ ಮಹಾರಾಜರು ಬೆಳಗಾವಿಯಲ್ಲಿದ್ದಾರೆ. ಅವರಿಬ್ಬರು ಹೇಳಿದಂತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಇವತ್ತು ನಿಮಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳ್ತೇನೆ. ನೀವೆಲ್ಲರಿಗೂ ವಿಶೇಷವಾಗಿ ಶ್ರೀ ವಿಜಯನಾಥ ಸ್ವಾಮಿ, ಸದಾನಂದ ಸ್ವಾಮಿ ಆಶೀರ್ವಾದದಲ್ಲಿ ಸಂಯಮ ಅತ್ಯಂತ ಶ್ರೇಷ್ಠವಾದದ್ದು. ದಶಲಕ್ಷಣ ಪರ್ವ ನಾನು ಯಾವಾಗಲೂ ದಶಲಕ್ಷಣ ಇರುವಂಥದ್ದು ಓದಲಿಕ್ಕಲ್ಲ, ಆಚರಿಸೋದಕ್ಕಲ್ಲ, ಅದು ಧಾರಣೆ ಮಾಡಿ ಜನಿವಾರ ನಮ್ಮ ಕೃತಿಗೆ ಇರುವಂಥದ್ದು ಯಾವತ್ತೂ ಕೂಡ 3 ಶಕ್ತಿ ನಮ್ಮಲ್ಲಿ ಇರಬೇಕು ಅಂತ. ಅದರಲ್ಲದೆ ಅದನ್ನು ಜಾತಿ ಭಾಷೆಕ ಅಲ್ಲ, ಕೆಲವರು ಜಾತಿ ಭಾಷೆಕ ತಿಳ್ಕೊಳ್ಳೋದು ಅಲ್ಲ. ನಮಗೆ ಜ್ಞಾನ ದರ್ಶನ 3 ಧರ್ಮಗಳನ್ನು ಆಚರಿಸೋದಕ್ಕಾಗಿ ಜನಿವಾರ ಹಾಗೆ
ದಶಲಕ್ಷಣಗಳನ್ನು ಪೂಜೆ ಮಾಡೋದಕ್ಕಲ್ಲ, ಆರತಿ ಮಾಡೋದಕ್ಕಲ್ಲ, ದಶಲಕ್ಷಣದಿಂದ ಪಾಲನೆ ಮಾಡೋದಕ್ಕಲ್ಲ. ಅದನ್ನು ನಾವು ಕೂಡ ಅದನ್ನು ಪಾಲನೆ ಮಾಡಿದ್ದೇವೆ. ಇಲ್ಲಿ ಬಂದ ಎಲ್ಲ ಪೂಜೆಗಳಿಗೂ ನಾನು ಮತ್ತು ನನ್ನ ಕುಟುಂಬದವರು ಸಪರಿವಾರ ಅವರಿಗೆ ನಮಸ್ಸುಗಳನ್ನು ಹೆಚ್ಚನ್ನು ಹೇಳ್ತಾ ನಮ್ಮ ಉಪಸ್ಥಿತಿಯಲ್ಲಿ ತುಂಬ ಚೆನ್ನಾಗಿ ಕಾರ್ಯಗಳು ನಿಮಗೆಲ್ಲ ಇದು ಹೆಚ್ಚು ವಿಚಾರ ಮಾಡಬೇಕು, ವಿಚಾರ ಮಾಡಲಿಕ್ಕೆ ನಮಗೆ ಆಗಲಿ. ನನ್ನ ವಿಷಯದ ನನಗಿದೆ, ಯಾರು ಬೇಸರ ಮಾಡ್ಕೋಬೇಡಿ, ಚೆನ್ನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಮಧ್ಯಾಹ್ನ ಸಂಘಟನೆಗಳೆಲ್ಲರ ಮೇಲೆ ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ, ಯಶಸ್ವಿ ಆಗಲಿ ಎಂದು ಪ್ರಾರ್ಥಿಸಿ ಎಲ್ಲರಿಗೂ ಇಚ್ಛೆಯನ್ನು ಸಲ್ಲಿಸುವುದನ್ನು ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.